ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಹವಾಮಲಿನಾಥ್ ಮಹಾರಾಜ್ ನಿರ್ಗುಡಿ ಅವರ ನೇತೃತ್ವದಲ್ಲಿ ಈ ದೇಶದ ಇತಿಹಾಸದ ಪುಟದ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ಒಂದು ಮಹಾನ್ ದೇಶಭಕ್ತಿ ಕಾರ್ಯಕ್ರಮ ದಕ್ಷಿಣ ಭಾರತದ ಬೌದ್ಧ ಪ್ರಚಾರದ ಪ್ರಮುಖ ಕೇಂದ್ರಗಳಲ್ಲಿ ಒಂದಾದಂಥ ಸುಕ್ಷೇತ್ರ ಸನ್ನತಿಯಿಂದ ಡಿಸೆಂಬರ್ 30ರಂದು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ 2025ನೇ ವರ್ಷದಲ್ಲಿ ಇರುವ ಸ್ವಾತಂತ್ರ್ಯೋತ್ಸವ, ಗಣರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ, ಮಹಾನ್ ನಾಯಕರ ಪುಣ್ಯ ಸ್ಮರಣೆ, ಜಯಂತ್ಯೋತ್ಸವ, ಸಾಮ್ರಾಟ್ ಅಶೋಕ ಚಕ್ರವರ್ತಿಯವರ ಜಯಂತ್ಯೋತ್ಸವದೊಂದಿಗೆ ಆಚರಿಸಲಾಗ್ತಾ ಇರೋದು ತುಂಬ ವಿಶೇಷವಾಗಿದೆ ಬಂಧುಗಳೇ. ಯಾಕಪ್ಪ ಅಂದರೆ ಇಡೀ ದೇಶದ ಭವ್ಯ ರಾಷ್ಟ್ರ ಲಾಂಛನಗಳಲ್ಲಿ ಅಶೋಕ ಚಕ್ರ ಏನಿದೆಯಲ್ಲ ಅದು ಮೇನ್ ಕೊಡುಗೆ ಎಲ್ಲಿಂದಪ್ಪ ಅಂದರೆ ಸಾಮ್ರಾಟ್ ಅಶೋಕ ಚಕ್ರವರ್ತಿಯ ಒಂದು ಮೌರ್ಯ ಎಂಪೈರ್ನಿಂದ ಬಂದಿದೆ ಬಂಧುಗಳೇ. ಅಂಥ ಮೌರ್ಯ ಸಾಮ್ರಾಟರು ನಮ್ಮ ದಕ್ಷಿಣ ಭಾರತದಲ್ಲಿ ಬಂದು ಇಲ್ಲಿ ನೆಲೆಸಿ ಇಲ್ಲಿ ಶಿಲಾಶಾಸನ ಮಾಡಿ ಇಲ್ಲಿಂದ ವಿಶ್ವಶಾಂತಿಗೆ ಪಣತೊಟ್ಟು ಅನೇಕ ದೇಶಗಳಿಗೆ ಹೋಗಿ ಬೌದ್ಧ ಧರ್ಮ ಪ್ರಚಾರ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯಲ್ಲೂ ಕೂಡ ಈ ದೇಶಕ್ಕೆ ಯುದ್ಧ ಬೇಕಾಗಿಲ್ಲ, ಈ ದೇಶಕ್ಕೆ ಬುದ್ಧ ಬೇಕಾಗಿದ್ದಾನೆ, ಬುದ್ಧನ ಸಂದೇಶ ಬೇಕಾಗಿದೆ. ಮತ್ತು ಅಶೋಕ ಚಕ್ರವರ್ತಿ ಏನು ದಾರಿ ಹಿಡಿದಿದ್ರು ಕಳಿಂಗ ಮಹಾಯುದ್ಧ ಗೆದ್ದಲು ಕೂಡ ಆ ರಕ್ತ ಪಾತ ಅದರಿಂದ ಏನೂ ಒಳ್ಳೆಯದಾಗೋದಿಲ್ಲ ಅಂತ ತಿಳ್ಕೊಂಡು ಬುದ್ಧನ ಒಂದು ತತ್ವ ಸಿದ್ಧಾಂತಗಳಿಗೆ ಒಳಗಾಗಿ ಶಾಂತಿಯ ಸಂದೇಶ ಸಾರಿದಾರಲ್ಲ, ಆ ನಿಟ್ಟಿನಲ್ಲಿ ಇವತ್ತು ಹವಾಮಲಿನಾಥ್ ಮಹಾರಾಜರು ಸಮಸ್ತ ದೇಶ ಬಾಂಧವರಿಗೆ ಸನ್ನತಿಯಿಂದ ಈ ಒಂದು ದೇಶಭಕ್ತಿ ಕಾರ್ಯಕ್ರಮದಲ್ಲಿ ದಿವ್ಯ ಸಂದೇಶ ನೀಡ್ತಾ ಇದ್ದಾರೆ, ತ್ರಿಬಾಣ ಸಂದೇಶ ನೀಡ್ತಾ ಇದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮುಖ ಒಂದು ದೇಹ ಹೇಗಿದೆ ಅದೇ ರೀತಿ ಹವಾಮಲಿನಾಥರ ಈ ತ್ರಿಬಾಣ ಸಂದೇಶ ಏನಪ್ಪ ಅಂದರೆ ಸರ್ವ ಧರ್ಮ ಸಮಭಾವ, ನಿಸರ್ಗದ ನಿಯಮಗಳು, ಸಂವಿಧಾನದ ತತ್ವ ಸಿದ್ಧಾಂತಗಳನ್ನು ಸಮಸ್ತ 130 ಕೋಟಿ ಭಾರತೀಯರು ಚಾಚು ತಪ್ಪದೆ ಪಾಲಿಸಿದರೆ ಮಾತ್ರ ಈ ದೇಶ ವಿಶ್ವಗುರು ಆಗುತ್ತೆ ಬಂಧುಗಳೇ. ಈ ದೇಶ ಒಂದು ಸರ್ವೋತ್ತಮಕ ಅಭಿವೃದ್ಧಿ ಆಗುತ್ತೆ, ದೇಶದ 130 ಕೋಟಿ ಭಾರತೀಯರಿಗೆ ಒಳತಾಗುತ್ತೆ. ಒಂದು ವೇಳೆ ಈ ತ್ರಿಬಾಣ ಸಂದೇಶ ಪಾಲಿಸದೇ ಹೋದರೆ ಆಗುವ ಅನಾಹುತ ತಪ್ಪಿದ್ದಲ್ಲಂಬ ಎಚ್ಚರಿಕೆಯ ಗಂಟೆಯೊಂದಿಗೆ ಈ ಒಂದು ಅದ್ಭುತ ದೇಶಭಕ್ತಿಯ ಕಾರ್ಯಕ್ರಮ ಆಯೋಜಿಸಿ ಈ ಸಂದೇಶ ಎಲ್ಲ ದೇಶ ಬಾಂಧವರಿಗೆ ನೀಡ್ತಾ ಇದ್ದಾರೆ. ಅಂಥ ಅಪ್ರತಿಮ ರಾಷ್ಟ್ರಭಕ್ತ ಸಂತರ ಸಂದೇಶ ನಾವು ನೀವೆಲ್ಲರೂ ಕೂಡ ದೇಶದ ಎಲ್ಲ ಜನರ ಮನೆಗಳಿಗೆ ತೆಗೆದುಕೊಂಡು ಹೋಗಬೇಕಾಗಂತ ಒಂದು ಜವಾಬ್ದಾರಿ ನಮ್ಮೆಲ್ಲರ ಹೆಗಲ ಮೇಲೆ ಕೊಟ್ಟಿದ್ದಾರೆ ಬಂಧುಗಳೇ. ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಪತ್ರಿಕಾ ಭವನದಲ್ಲಿ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಜಿಲ್ಲಾ ಘಟಕ ಸಂದೇಶ್ ಪವಾರ್ ಅವರು, ಜಯ ಕರ್ನಾಟಕ ಸಂಘಟನೆ ವಿಭಾಗೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಸಾರ್ವಾಡ್ ಅವರು ಮತ್ತು ನಮ್ಮ ಅಖಿಲ ಭಾರತ ಉರ್ದು ಮಂಚ್ ಸೂಫಿಸಮ್ನಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಹಗಲು ರಾತ್ರಿ ಕಾರ್ಯ ಮಾಡ್ತಾ ಇರುವಂಥ ಸೈಯದ್ ರೌಫ್ ಖಾದ್ರಿ ಅವರು, ಅದೇ ರೀತಿ ಕಲಬುರಗಿಯ ವಿಶ್ವವಿದ್ಯಾಲಯದ ಸಿಂಡಿಕೇಟ್ನ ಮಾಜಿ ಸದಸ್ಯರು ಮತ್ತು ಸುಜನ್ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ನಿಂದ ಸಮಾಜ ಸೇವೆ ಮಾಡ್ತಾ ಇರುವಂಥ ಸುನೀಲ್ ಕುಮಾರ್ ವಂಟಿ ಅವರು, ಅದೇ ರೀತಿ ನಮ್ಮ ಕನ್ನಡ ಪರ ಸಂಘಟನೆ ಪ್ರಮುಖರಂಥ ಜೈ ಕರ್ನಾಟಕದ ರಾಜು ಕುಂಬಾರ್ ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದು ಈ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಮಸ್ತ ದೇಶ ಬಾಂಧವರಿಗೆ ತಮ್ಮ ಮೂಲಕ ಹಾರ್ದಿಕ ಸ್ವಾಗತ ಕೋರುತ್ತೇವೆ. ವೈಜನಾಥ್ ಜಳಕಿ, ರಾಷ್ಟ್ರೀಯ ವಕ್ತಾರರು, ಜೈ ಭಾರತ್ ಮಾತಾ ಸೇವಾ ಸಮಿತಿ, ನವದೆಹಲಿ.